ನ್ಯೂಸಿಂದ ನಾನು ಪುಣ್ಯಗೌಡ. ಇವತ್ತು ಬೆಳಿಗ್ಗೆಯಿಂದನೂ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದೆ ನಮ್ಮ ದಸರಾ ಪಾಸ್ ವಿಚಾರವಾಗಿ. ಯಾಕೆ ಅಂತೀರಾ? ಹೌದು, ಇಲ್ಲಿ ಪಾಸ್ ಇಲ್ಲ ಅಂದ್ರೆ ನೋ ಎಂಟ್ರಿ, ಹಾಗಂತ ಪಾಸ್ ಇದ್ರೂ ಕೂಡ ನೋ ಎಂಟ್ರಿ. ಕೂಲಿ ಮಾಡಿ ಆದ್ರೂ ಕೊಟ್ಟಿರ್ತಾರೆ. ನಮ್ಮ ನಾಡ ದಸರಾ ನೋಡ್ಬೇಕು ಅಂತೇಳಿ 4,000 ಕೊಟ್ಟು ಬಿಟ್ಟು ಬರ್ತಾರೆ. ಇಲ್ಲಿ ಬಿಡಲ್ಲ ಅಂದ್ರೆ ದೊಡ್ಡದಾಗ ಅವತ್ತೇನೋ ಇದ್ ಮಾಡ್ಬಿಡ್ತೀವಿ. ದಸರಾಕ್ ಹಂಗಿಲ್ಲ, ಈ ಸಲ ಪಕ್ಕ ವ್ಯಾಪಾರ. ಏನ್ ಇವರು ಬರೀ ದುಡ್ಡು ಮಾಡೋದು ಒಂದೇನಾ? ಮೈಸೂರು ದಸರಾ ನಮ್ಮ ನಾಡ ಹಬ್ಬ. ಹೌದು, ನಮ್ಮ ಪ್ರಪಂಚದ ಮೂಲೆ ಮೂಲೆಯಿಂದನೂ ಜನಗಳು ನೋಡೋದಿಕ್ ಬರ್ತಾರೆ. ಯಾಕೆಂದ್ರೆ ಇಲ್ಲಿ ಜಂಬೂ ಸವಾರಿ ಇರ್ಬೋದು ಅಥವಾ ಸಾಕಷ್ಟು ಶೋಗಳು ನಡೆಯುವಂಥದ್ದಿರ್ಬೋದು. ಹಾಗಾಗಿ ಜನ ಮೂಲೆ ಮೂಲೆಯಿಂದನೂ ಬರ್ತಾರೆ. ಅದಕ್ಕಾಗಿ ಕೆಲವೊಂದು ಕಡೆ ಬಂದು ಪಾಸ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಇನ್ಫ್ಲೂಯೆನ್ಸ್ ಇಂದನೂ ತಗೊಳ್ತಾರೆ, ಇಲ್ಲ ಬೇರೆಯವ್ರ ಹತ್ರ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಇಸ್ಕೊಳ್ತಾರೆ. ಏನೋ ಒಂದು ರೀತಿ ಪಾಸ್ನ ವ್ಯವಸ್ಥೆ ಮಾಡಿಕೊಂಡು ಜನ ಈ ಜಂಬೂ ಸವಾರಿ ಮತ್ತೆ ನಮ್ಮ ದಸರಾನ ಕಣ್ಣು ತುಂಬಿಕೊಳ್ಳೋದಿಕ್ಕೆ ಅಂತ ಬರ್ತಾರೆ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಪಾಸ್ ಇದ್ರೂ ಕೂಡ ಒಳಗಡೆ ಬಿಡ್ತಾ ಇಲ್ಲ, ಅಂದ್ರೆ ನೋ ಎಂಟ್ರಿ. ಯಾಕೆ? ದಸರಾ ಪಾಸ್ ವಿಚಾರದಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಜನ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಇಲ್ಲಿ ಬರೀ 100 ರೂಪಾಯಿ 200 ರೂಪಾಯಿ ಕೊಟ್ಟು ಪಾಸ್ ತಗೊಂಡಿಲ್ಲ, 2,000 3,000 4,000 5,000 6,000 ಕೊಟ್ಟು ಪಾಸ್ ತಗೊಂಡಿದ್ದಾರೆ. ಆದ್ರೆ ಅಷ್ಟು ಪಾಸ್ ತಗೊಂಡ್ರು ಕೂಡ ಒಳಗಡೆ ನೋ ಎಂಟ್ರಿ. ಕೆಲವೊಂದ್ಸಲಿ ನಮ್ಮ ಮಿಡಲ್ ಕ್ಲಾಸ್ ಲೈಫ್ ಇರ್ಬೋದು ಅಥವಾ ಇನ್ನೊಂದ್ರಲ್ಲೇ ಇರ್ಬೋದು, ಯಾವಾಗ್ಲೂ ದುಡ್ಡು ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರ ಹತ್ರ ದುಡ್ಡು ಇರುತ್ತೋ ಇರಲ್ವೋ, ಎಲ್ಲೋ ಒಂದ್ ಕಡೆ ವ್ಯವಸ್ಥೆ ಮಾಡಿಕೊಂಡು 3,000 4,000 5,000 ಇವ್ರು ಕೇಳಿದಷ್ಟು ದುಡ್ಡನ್ನ ಕೊಟ್ಟು ಪಾಸ್ನ ತಗೊಳ್ತಾರೆ. ಆದ್ರೆ ಇಲ್ಲಿ ಒಳಗಡೆ ಹೋಗೋದಿಕ್ಕೆ ಬಿಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಮುಂದೆಯಿಂದ ಬಂದ್ರೆ ಆ ಗೇಟ್ ಹೋಗಿ ಅಂತ ಹೇಳ್ತಾರಂತೆ, ಹಿಂದೆಯಿಂದ ಬಂದ್ರೆ ಈ ಗೇಟ್ ಹೋಗಿ ನೋಡಿ ಅಂತ ಹೇಳ್ತಾರಂತೆ. ಗೇಟಲ್ಲಿ ಹೋಗಿ ನೋಡೋದಾದ್ರೆ ಪಾಸ್ನ ಯಾಕೆ ಖರೀದಿ ಮಾಡಬೇಕು? ಇನ್ನು ನಮ್ಮ ಪೊಲೀಸ್ನವ್ರ ವಿಚಾರದಲ್ಲಿ ಬರೋದಾದ್ರೆ, ಈಗ ಒಂದು 3-4 ದಿವಸದ ಹಿಂದೆ ದೇವಿ ದರ್ಶನಕ್ಕೆ ಹೋಗ್ತಾರೆ. ಅಂದ್ರೆ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಗಲಿಬಿಲಿ ಆಗಿ ಪೊಲೀಸ್ನವರು ಕೈ ಮಾಡ್ತಾರೆ. ಅಂದ್ರೆ ಪಬ್ಲಿಕ್ಗೆ ಸರ್ವೆಂಟ್ ಅಂತ ಏನ್ ಹೇಳ್ತಾರೆ, ಪೊಲೀಸ್ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾರೆ. ಆದ್ರೆ ಇವರಿಲ್ಲಿ ಒಂದು ಗೂಂಡಗಳ ರೀತಿ ವರ್ತನೆ ಮಾಡ್ತಾರೆ. ನಿಜಕ್ಕೂ ಇವರು ಪೊಲೀಸ್ನವರ ಅಥವಾ ಗೂಂಡಗಳ ಅನ್ನೋದೇ ಗೊತ್ತಾಗೋದಿಲ್ಲ. ಇವತ್ತು ಪಾಸಿನ ವಿಚಾರ ಬಂದಾಗ ಒಬ್ರು ನೋಡಿದ್ರೆ ಆ ಗೇಟಲ್ಲಿ ಹೋಗಿ ನೋಡಿ ಅಂತಾರೆ, ಇನ್ನೊಬ್ರು ನೋಡಿದ್ರೆ ಈ ಗೇಟಲ್ಲಿ ನೋಡಿ ಅಂತ ಹೇಳ್ತಾರೆ. ಇನ್ನು ಹಾಗೂ ಹೋಗಕ್ ಹೋದ್ರೆ ತಳ್ಳು ಬಿಡ್ತಾರೆ. ಈ ಪಾಸ್ನ ತಗೊಂಡು ಸುಮಾರು ಬೆಳಿಗ್ಗೆಯಿಂದ ತಿಂಡಿ ತಿಂದಲೆ ಮಧ್ಯಾಹ್ನದಿಂದ ಊಟನೂ ಮಾಡ್ದಲೆ ಎಷ್ಟೋ ಜನ ಈ ಪಾಸ್ನ ಕೈಲಿಡ್ಕೊಂಡು ದಸರಾ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆದ್ರೆ ನಮ್ಮ ಪೊಲೀಸ್ನವರು ವರ್ತನೆ ಹೇಗಿದೆ ಅಂದ್ರೆ ಯಾವ ಗೂಂಡಗಳಿಗೂ ಕಡಿಮೆ ಇಲ್ಲ. ಇನ್ನು ಈ ಪಾಸ್ ಅಂತ ಅಂದ್ರೆ 100-200 ರೂಪಾಯಿ ಅಂತ ಅನ್ಕೋಬೇಡಿ. VIP ಪಾಸು, ಸ್ಪೆಷಲ್ ಪಾಸು ಅಂತ ಹೇಳಿ 3,000 4,000 5,000 ಇದೇ ರೀತಿ. ಇದು ಯಾವ ರೀತಿ ಪಾಸ್ ಕಲೆಕ್ಟ್ ಮಾಡಿದ್ದಾರೆ ಅಂತ ಒಂದಂತೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಉಸ್ತುವಾರಿ ಸಚಿವರು ಬಂದು HC ಮಹದೇವಪ್ಪ ಅವರು, ಇವ್ರಿಗೆಲ್ಲ ಪಾಸ್ ಇಶ್ಯೂ ಮಾಡ್ಬಿಟ್ಟು ಎಲ್ಲೋ ಹೋಗಿ AC ರೂಮಲ್ಲಿ ಕುತ್ಕೊಂಡು ಆರಾಮಾಗಿ ಇದನ್ನೆಲ್ಲ ನೋಡ್ಕೊಂಡು ಮಜಾ ತಗೊಳ್ತಿದ್ದಾರೆ ಅಂತ ಅನ್ಸುತ್ತೆ. ಪಾಸ್ ಇಲ್ಲ ಅಂದ್ರೆ ನೋ ಎಂಟ್ರಿ ಅಂತಾರೆ, ಪಾಸ್ ತಗೊಂಡೋದ್ರು ನೋ ಎಂಟ್ರಿ ಅಂತಾರೆ. ನಿಮ್ಗೆ ಒಳಗಡೆ ಎಂಟ್ರಿ ಮಾಡಕ್ ಆಗಲ್ಲ ಅಂದ್ರೆ ಪಾಸ್ನ ಯಾಕೆ ಇಶ್ಯೂ ಮಾಡ್ತೀರಾ? ಪಾಸ್ ಇಲ್ಲ ಅಂತ ಹೇಳಿ, ಇಲ್ಲ ಪಾಸ್ ಇಶ್ಯೂ ಮಾಡೋದನ್ನ ನಿಲ್ಲಿಸ್ಬಿಡಿ. ಪಾಸ್ನ ಕೊಟ್ಟು ದುಡ್ಡು ಕಲೆಕ್ಟ್ ಮಾಡಿ, ಅವ್ರ ಹತ್ರ ದುಡ್ಡು ಇರುತ್ತೋ ಇರಲ್ವೋ, ಎಲ್ಲಿಂದ ತಗೊಂಬಂದು ಕೊಡ್ತಾರೋ, ಒಟ್ನಲ್ಲಿ ನಾವು ದಸರಾ ನೋಡ್ಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಅವರು ಎಲ್ಲೋ ಒಂದ್ ಕಡೆ ಅಡ್ಜಸ್ಟ್ ಮಾಡಿ ತಗೊಂಬಂದಿರ್ತಾರೆ. ನೀವು ದುಡ್ಡು ಇಸ್ಕೊಂಡು ಅವ್ರನ್ನ ನೋಡೋಕ್ಕೂ ಬಿಡ್ದಲೆ ಪಾಪರಿ ಅವರು ಬೆಳಗ್ಗೆಯಿಂದ ಲೇಡೀಸ್ ಇದ್ದಾರೆ, ವಯಸ್ಸಾದವ್ರು ಇದ್ದಾರೆ, ಶುಗರ್ ಪೇಷಂಟ್ಗಳಿರ್ತಾರೆ. ಇವರೆಲ್ಲ ಬೆಳಗ್ಗೆಯಿಂದನೂ ತಿಂಡಿ ತಿಂದಲೆ ಊಟ ಮಾಡ್ದಲೆ ಎಷ್ಟು ಕಾಯ್ಕೊಂಡು ಕ್ಯೂನಲ್ಲಿ ನಿಂತ್ಕೊಳ್ತಾರೆ ರೀ. ಏನ್ರಿ ನಿಮ್ಗೆ ಏನು ಅನ್ಸಲ್ವಲ್ರಿ? ನಮ್ಮ ಗೌರ್ಮೆಂಟ್ ಏನ್ ಮಾಡ್ತಿದೆ ಅಂತ ಗೊತ್ತಾಗ್ತಿಲ್ಲ. ಒಂದ್ ಕಡೆ ಕೊಡೋದು ಒಂದ್ ಕಡೆ ತಗೊಳ್ಳೋದು, ಅಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ ಮಾಡ್ತಾ ಇದೆ ಅನ್ಸುತ್ತೆ. ಯಾಕೆಂದ್ರೆ ಆ ಭಾಗ್ಯ ಈ ಭಾಗ್ಯ ಅಂತ ಒಂದ್ ಕಡೆಯಿಂದ ಕೊಟ್ರೆ ಈ ತರ ಪಾಸ್ಗಳ ವಿಚಾರದಲ್ಲಿ ಇನ್ನೊಂದ್ ಕಡೆಯಿಂದ ತಗೊಳ್ತಾರೆ. ಇವಾಗ ಪಾಸ್ ಏನೋ ಇಶ್ಯೂ ಮಾಡಿದ್ದೀರಾ, ಈಗ ಅವ್ರಿಗೆ ಒಳಗಡೆ ಹೋಗೋದಿಕ್ಕೂ ಬಿಡ್ತಾ ಇಲ್ಲ ನೀವು. ಹಾಗಾದ್ರೆ ಇದರ ದುಡ್ಡನ್ನ ಜವಾಬ್ದಾರಿ ಯಾರು ತಗೊಳ್ತಾರೆ? ಉಸ್ತುವಾರಿ ಸಚಿವರು ತಗೊಳ್ತಾರಾ? ಹೋಗ್ಲಿ, ಉಸ್ತುವಾರಿ ಸಚಿವರು ಈ ಅಮೌಂಟ್ ನ ರಿಟರ್ನ್ ಕೊಡ್ತಾರಾ? ಏನ್ ಮಾಡ್ತಾರೆ? ಹೌದು, ಇದರಿಂದ ಸಾಮಾನ್ಯ ಜನಗಳಿಗೆ ಯಾವ ರೀತಿ ಬೇಜಾರಾಗಿದೆ ಅಂದ್ರೆ, ಹಾಗಾದ್ರೆ ನಮಗೆ ದಸರಾ ನೋಡುವ ಹಕ್ಕಿಲ್ವಾ ಅಥವಾ ದಸರಾನ ನಾವು ನೋಡಕ್ ಆಗ್ಲಿಲ್ವಲ್ಲ, ಇಷ್ಟು ದುಡ್ಡು ಕೊಟ್ಟು ಹಿಂಗಾಯ್ತಲ್ಲ ಅಂತೇಳಿ ಇದರಲ್ಲಿ ಸಾಮಾನ್ಯ ಜನಗಳ ಬೇಸರ ಏನಂದ್ರೆ, ಇಷ್ಟೆಲ್ಲ ದುಡ್ಡು ಕೊಟ್ಟು ನಾವು ದಸರಾ ನೋಡಕ್ ಆಗ್ತಿಲ್ಲ, ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಊರಿಂದ ಊರಿಗೆ ಬಂದಿದೀವಿ, ಎಲ್ಲಿಂದನೋ ಬಂದಿದೀವಿ, ಇಷ್ಟೆಲ್ಲ ಆದ್ರೂ ಕೂಡ ನಾವು ದಸರಾನ ನೋಡಕ್ ಆಗ್ತಿಲ್ಲ ಅಂತ ಹೇಳಿ ನಮ್ಮ ಉಸ್ತುವಾರಿ ಸಚಿವರು HC ಮಹದೇವಪ್ಪ ಅವರು ಏನ್ ಮಾಡ್ತಾರೆ, ಏನ್ ಕ್ರಮ ತಗೊಳ್ತಾರೆ ಅದನ್ನ ಕಾದು ನೋಡ್ಬೇಕಾಗಿದೆ.